ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಈ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ಇವತ್ತು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೇನೆ. ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ 1,30,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಹೋದ ಮಾರ್ಕೆಟ್ಗೂ ಈ ಮಾರ್ಕೆಟು 20,000 ಚೀಲಗಳು ಜಾಸ್ತಿ ಬಂದಿದ್ದಾವೆ. ಹೋದ ಮಾರ್ಕೆಟ್ 1,10 ಇತ್ತು, ಈ ಮಾರ್ಕೆಟು 1,30,000 ಚೀಲಗಳು ಬಂದಿದ್ದಾವೆ. ಆದ್ರೂ ರೇಟು ಕಡಿಮೆ ಆಗಿಲ್ಲ, ಅದೇ ರೀತಿ ಸ್ಟೇಬಲ್ ಆಗಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಓಕೆ, ಇನ್ನು ಅದರಲ್ಲಿ ಇವತ್ತು ಡಬ್ಬಿ ಟಾಪನ್ನು DLX ಕಾಯಿ ಬಂದ್ಬಿಟ್ಟು 70ರಿಂದ 75,000 ಮತ್ತು 80,000ವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ DLX. ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು 65,000ದಿಂದ 68,000ವರೆಗೂ ಮಾರಾಟ ಆಗಿದ್ದಾವೆ. ಡಬ್ಬಿ ಬೆಸ್ಟ್ 65ರಿಂದ 68,000ವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ಬೆಸ್ಟ್. ಇನ್ನು KDL ಅಂದರೆ ಕಡ್ಡಿಗಾಯಿ ಟಾಪ್ DLX ಬಂದ್ಬಿಟ್ಟು 62ರಿಂದ 67,000 ಮಾರಾಟ ಆಗಿದ್ದಾವೆ. ಇನ್ನು ಅದೇ KDL ಕಡ್ಡಿ ಬೆಸ್ಟ್ ಬಂದುಬಿಟ್ಟು 55ರಿಂದ 58,000ವರೆಗೂ ಮಾರಾಟ ಆಗಿದ್ದಾವೆ ಕಡ್ಡಿ ಬೆಸ್ಟ್. ಓಕೆ, ಇನ್ನು 2043 ಸಿಜೆಂಟಾದ ನೋಡೋದು ಬಂದರೆ 35,000ದಿಂದ 40,000ವರೆಗೂ ಮಾರಾಟ ಆಗಿದ್ದಾವೆ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ. 2043 DLX 35ರಿಂದ 40,000ವರೆಗೂ ಮಾರಾಟ ಆಗಿದ್ದಾವೆ. ಮೀಡಿಯಮ್ ಬೆಸ್ಟ್ ಕಾಯಿ ಬಂದ್ಬಿಟ್ಟು 28ರಿಂದ 30,000 32,000ವರೆಗೂ ಕೂಡ ಮಾರಾಟ ಆಗಿದ್ದಾವೆ. ಓಕೆ, ಇನ್ನು 5531 ನೋಡೋದಾದರೆ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ 24ರಿಂದ 25,500 26,000 ಈ ರೀತಿ ಮಾರಾಟ ಆಗಿದ್ದಾವೆ. ಓಕೆ, ಇನ್ನು ಮೀಡಿಯಮ್ ಬೆಸ್ಟ್ 5531 ಬಂದ್ಬಿಟ್ಟು 19ರಿಂದ 23,000 ಕಾಯಿ ಮಾರಾಟ ಆಗಿದೆ. ಮೀಡಿಯಮ್ ಬೆಸ್ಟ್ 23,000ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು DD ಕಾಯಿ ನೋಡೋದಾದರೆ 25ರಿಂದ 28,000ವರೆಗೂ ಮಾರಾಟ ಆಗಿದ್ದಾವೆ DD. ಇನ್ನು ರುದ್ರ ಬ್ಯಾಡಗಿ ಬಂದುಬಿಟ್ಟು 35,000ದಿಂದ ಹಿಡಿದು 42,000ವರೆಗೂ ಮಾರಾಟ ಆಗಿದ್ದಾವೆ. ರುದ್ರ ಬ್ಯಾಡಗಿ 35ರಿಂದ 42,000ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು ಸೂಪರ್ 10 ನೋಡೋದಾದರೆ 21ರಿಂದ 23,000ವರೆಗೂ ಮಾರಾಟ ಆಗಿದ್ದಾವೆ. 21ರಿಂದ 23,000ವರೆಗೂ ಮಾರಾಟ ಆಗಿದ್ದಾವೆ ಸೂಪರ್ 10. ಇನ್ನು 102 ಕ್ವಾಲಿಟಿ ಬಂದ್ಬಿಟ್ಟು 45ರಿಂದ 50,000ವರೆಗೂ ಮಾರಾಟ ಆಗಿದ್ದಾವೆ. ನೋಡಿ, 102 ಕ್ವಾಲಿಟಿ 45,000ದಿಂದ 50,000ವರೆಗೂ ಮಾರಾಟ ಆಗಿದ್ದಾವೆ. ಓಕೆ, ಸೊ ಇದಿಷ್ಟು ಏನಾಯಿತು, ಇದು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ. ಇವತ್ತು ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಬಂದ್ಬಿಟ್ಟು 16,000ದಿಂದ 18,500ವರೆಗೂ ಮಾರಾಟ ಆಗಿದ್ದಾವೆ ತೇಜಕಾಯಿ. ಇನ್ನು ಕೆಲವೊಂದು ಲಾಟ್ಗಳು ಬಂದುಬಿಟ್ಟು 18,600 18,700 ಈ ರೀತಿ ಮಾರಾಟ ಆಗಿದ್ದಾವೆ ತೇಜಕಾಯಿ. ಇನ್ನು 2043 ಸಿಜೆಂಟಾ ನೋಡೋದಾದರೆ 34ರಿಂದ 38,000ವರೆಗೂ ಮಾರಾಟ ಆಗಿದ್ದಾವೆ 2043. ಓಕೆ, 355 ಬ್ಯಾಡಗಿ ಬಂದ್ಬಿಟ್ಟು ಇವತ್ತು 21,000ದಿಂದ ಹಿಡಿದು 24,000ವರೆಗೂ ಮಾರಾಟ ಆಗಿದ್ದಾವೆ 355 ಬ್ಯಾಡಗಿ. ಇನ್ನು ಸಿಜೆಂಟಾ ಬ್ಯಾಡಗಿ ಬಂದ್ಬಿಟ್ಟು 20ರಿಂದ 24,000 ಮಾರಾಟ ಆಗಿದ್ದಾವೆ. ಅದೇ 5531 ಕೂಡ 20,000ದಿಂದ ಹಿಡಿದು 24,000ವರೆಗೂ ಮಾರಾಟ ಆಗಿದ್ದಾವೆ 5531 ಗುಂಟೂರು ಮಾರ್ಕೆಟಲ್ಲಿ. ಇನ್ನು DD ಕಾಯಿ ನೋಡೋದಾದರೆ 24ರಿಂದ 26,000ವರೆಗೂ ಮಾರಾಟ ಆಗಿದ್ದಾವೆ DD. ಇನ್ನು 341 ದೇಸಾವಲಿ ಕಾಯಿ ಬಂದ್ಬಿಟ್ಟು 22ರಿಂದ 25,000 ಮಾರಾಟ ಆಗಿದ್ದಾವೆ. ನಂಬರ್ 5 ಬಂದ್ಬಿಟ್ಟು 21,000ದಿಂದ ಹಿಡಿದು 23,500ವರೆಗೂ ಮಾರಾಟ ಆಗಿದ್ದಾವೆ. 272 ಕುಬೇರ ಬಂದ್ಬಿಟ್ಟು 20ರಿಂದ 23,000 ಮಾರಾಟ ಆಗಿದ್ದಾವೆ. ಇನ್ನು ಸೂಪರ್ 10 ನೋಡೋದಾದರೆ 19ರಿಂದ 23,000 ಮಾರಾಟ ಆಗಿದ್ದಾವೆ ಸೂಪರ್ 10. ಆರ್ಮೋರ್ ಕಾಯಿ ಬಂದ್ಬಿಟ್ಟು 16,500ರಿಂದ ಹಿಡಿದು 18,000ವರೆಗೂ ಮಾರಾಟ ಆಗಿದ್ದಾವೆ ಆರ್ಮೋರ್ ಕಾಯಿ. ಇನ್ನು ರೋಮಿ ಕಾಯಿ ನೋಡೋದಾದರೆ 17,000ದಿಂದ ಹಿಡಿದು 18,000ವರೆಗೂ ಮಾರಾಟ ಆಗಿದ್ದಾವೆ ರೋಮಿ. ಇನ್ನು ಬಂಗಾರಂ ಕಾಯಿ ಬಂದ್ಬಿಟ್ಟು 18ರಿಂದ 21,500ವರೆಗೂ ಮಾರಾಟ ಆಗಿದ್ದಾವೆ ಬಂಗಾರಂ. ಇನ್ನು ಬುಲೆಟ್ ಕಾಯಿ ಬಂದ್ಬಿಟ್ಟು 19,000ದಿಂದ ಹಿಡಿದು 22,000ವರೆಗೂ ಮಾರಾಟ ಆಗಿದ್ದಾವೆ ಬುಲೆಟ್ ಕಾಯಿ. ಓಕೆ, ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಮತ್ತು ಬ್ಯಾಡಗಿ ಮಾರ್ಕೆಟ್, ಈ ಎರಡು ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಯಾವ ಕಾಯಿ ಯಾವ ರೇಟ್ಗೆ ಮಾರಾಟ ಆಗಿದ್ದಾವೆ ಅಂತೇಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.